ನಿಜ ಮನ ಮುಕುರ ಸುಧಾರಿ ಈಗ ಅನ್ನ ಸಂಕಲ್ಪಣಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಬಂಧುಗಳೇ ನಾನು ನಿಮ್ಮ ಕುಮಾರ್ ಮತ್ತಿಕೆರೆ ವಕೀಲರು. ಬಂಧುಗಳೇ, ಇವತ್ತು ಶ್ರೀ ಕೋದಂಡರಾಮ ದೇವಸ್ಥಾನ HMT ಲೇಔಟ್ ಮತ್ತಿಕೆರೆ ಇಲ್ಲಿದ್ದೀನಿ. ಇವತ್ತು ರಾಮನವಮಿ ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಈ ವರ್ಷ ವಿಶೇಷವಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆ ಕೂಡ ಆಗಿದೆ ಅಯೋಧ್ಯೆಯಲ್ಲಿ. ಶ್ರೀರಾಮಚಂದ್ರರು ದಶರಥ ನಂದನ ರಘುವಂಶ ತಿಲಕ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರ ನವಮಿ ಅಂದ್ರೆ ಹುಟ್ಟಿದ ದಿನ. ಹಾಗಾಗಿ ಇವತ್ತು ದೇಶದಾದ್ಯಂತ ವಿಜೃಂಭಣೆಯಿಂದ ಕೂಡ ರಾಮನವಮಿಯನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೋದಂಡರಾಮ ದೇವಸ್ಥಾನ HMT ಲೇಔಟ್ ಮತ್ತಿಕೆರೆಯಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಬಂಧುಗಳೇ, ಶ್ರೀರಾಮಚಂದ್ರರ ಇತಿಹಾಸವನ್ನು ಮತ್ತು ಶ್ರೀರಾಮಚಂದ್ರ ಧಾರ್ಮಿಕವಾದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ. सहस्रनाम तत्तुल्यं श्रीराम नाम ओम नमः इति दर्शनादर बंदे बने तीर्थ प्रसाद
ಬಂಧುಗಳೇ, ಮಹಾವಿಷ್ಣುವಿನ 7ನೇ ಅವತಾರ ಶ್ರೀರಾಮಚಂದ್ರರು ಹಿಂದೂಗಳ ಹೃದಯವನ್ನು ಗೆದ್ದಂತ ಸಾಮ್ರಾಟ ಅಂತೇಳಿ ಶ್ರೀರಾಮಚಂದ್ರರನ್ನು ಕರೀತಾರೆ. ಅದೇ ರೀತಿಯಾಗಿ ನೀವು ರಾಮಕೋಟಿ ಬಗ್ಗೆ ಕೇಳಿರ್ಬೋದು. ಅಂದ್ರೆ ರಾಮನ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಾಮ. ಅಂದ್ರೆ ಶ್ರೀರಾಮ 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 ಅಂತ ಈ ರೀತಿ ರಾಮಕೋಟಿಯನ್ನು ಬರಿತಾ ಹೋಯ್ತು ಅಂದ್ರೆ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣ್ತೀವಿ, ಒಳಿತನ್ನು ಕೂಡ ಕಾಣ್ತೀವಿ ಅಂತೇಳಿ ಧಾರ್ಮಿಕವಾಗಿ ನಂಬ್ಕೊಂಡ್ ಬಂದಿದೆ. ಅದೇ ರೀತಿ ಆಚರಣೆ ಕೂಡ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಶ್ರೀರಾಮ ಜಯ ಜಯ ರಾಮ ಅಂತೇಳಿ ಜಪ ಕೂಡ ಮಾಡ್ಬೇಕಂತ ನಾವು ಅದೇ ರೀತಿ ಧಾರ್ಮಿಕವಾಗಿ ಜಪ ಕೂಡ ಮಾಡ್ಕೊಂಡ್ ಬರ್ತಾ ಇದೀವಿ. ಇದನ್ನ ಮಾಡಿದ್ರೆ ಬಾಳ್ನ ಸಮೃದ್ಧಿಯನ್ನು ಕಾಣ್ತೀವಿ ಅಂತೇಳಿ ಧಾರ್ಮಿಕವಾಗಿ ಆಚರಣೆ ಕೂಡ ಮಾಡ್ಕೊಂಡ್ ಬರ್ತಾ ಇದೀವಿ ಬಂಧುಗಳೇ. ಶ್ರೀರಾಮನವಮಿಯ ಪ್ರಯುಕ್ತವಾಗಿ ಯಶವಂತಪುರದ ಮತ್ತಿಕೆರೆಯ ಬಡಾವಣೆಯಲ್ಲಿ 50ನೇ ವರ್ಷದ ಶ್ರೀರಾಮನವಮಿಯ ಆಚರಣೆಯನ್ನ ನಮ್ಮ ಸಮಸ್ತ ಭಕ್ತ ಮಂಡಳಿ ಹಾಗೂ ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳು ಸೇರಿ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಹಮ್ಮಿಕೊಂಡಿದ್ದಾರೆ. ಇರ್ತಕ್ಕಂಥವರೆಲ್ಲರೂ ಕೂಡ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನ ತುಂಬಾ ಜೀರ್ಣೋದ್ಧಾರವನ್ನು ಸಹ ಮಾಡಿ ಇಲ್ಲಿನ ಸಮಸ್ತ ಭಕ್ತರಿಗೆ ರಾಮನ ಆಶೀರ್ವಾದವನ್ನ ನೀಡುವಂತಹ ಸೌಭಾಗ್ಯವನ್ನ ನಮ್ಮೆಲ್ಲರೂ ಕರುಣಿಸಿಕೊಟ್ಟಿದ್ದಾರೆ. ಹಾಗೆ 50ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಪರಮ ಪೂಜ್ಯ ಮೇಲನಗವಿ ಮಠದ ಜಗತ್ಕಲ ಬ್ರಹ್ಮ ಮಲೆಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿ ದೇವರನ್ನ ನಾವು ಆಯ್ಕೆ ಮಾಡಿಕೊಂಡ್ವಿ. ಇಲ್ಲಿನ ಎಲ್ಲ ಕಮಿಟಿಯ ಸದಸ್ಯರ ಆಜ್ಞೆ ಮೇರೆಗೆ ಪೂಜ್ಯರು ಮೂರು ಮಾತನಾಡದೆ ಎಷ್ಟೇ ಒತ್ತಡ ಇದ್ರೂ ಸಹ ನಾನು ಅಲ್ಲಿಗೆ ಬರ್ತೇನೆ ಅಂತಕ್ಕಂಥ ಆಶೀರ್ವಾದದ ನುಡಿಗಳನ್ನ ಆ ದಿವಸ ನಮ್ಗೆ ಹೇಳಿದ್ರು. ಸಮಯಕ್ಕೆ ಸರಿಯಾಗಿ ಒಂದು ಇವತ್ತು ಶ್ರೀರಾಮನವಮಿಯ ದಿವಸ ಶ್ರೀರಾಮನ ಆಶೀರ್ವಾದದ ಜೊತೆಗೆ ಪರಮ ಪೂಜ್ಯರ ಆಶೀರ್ವಾದವೂ ಸಹ ಇಲ್ಲಿನ ಭಕ್ತರಿಗೆ ದೊರೆಯಿ ಎಂದು ಹೇಳಿ ಎಲ್ಲರ ಆಶೆಯಾಗಿತ್ತು. ಆಶಯದಂತೆ ಆಗಮಿಸಿ ನಿಮ್ಮೆಲ್ಲರೂ ಕೂಡ ಪೂಜ್ಯರು ಆಶೀರ್ವಾದದ ನುಡಿಗಳನ್ನ ನೀಡ್ತಾರೆ. ಪವಿತ್ರವಾಗಿರ್ತಕ್ಕಂತಹ ಶ್ರೀರಾಮನವಮಿಯ ಶುಭ ದಿನದಂದು ಶ್ರೀರಾಮಚಂದ್ರನಿಗೆ ತಮ್ಮ ಭಕ್ತಿ ಶ್ರದ್ಧೆಯನ್ನು ಸಮರ್ಪಿಸಿ ಇಂದು ಈ ಒಂದು ಪವಿತ್ರ ದೇಗುಲದಲ್ಲಿ ಶ್ರೀರಾಮನವಮಿಯ ಆಚರಣೆ 50ನೇ ವರ್ಷ ಅಂದ್ರೆ ಸುವರ್ಣ ಮಹೋತ್ಸವ ಆಚರಿಸುವಂತ ಈ ಸಂದರ್ಭದಲ್ಲಿ ಇಷ್ಟು ವರ್ಷವೂ ಕೂಡ ಅನುಚಿತವಾಗಿ ಈ ಒಂದು ರಾಮನವಮಿಯನ್ನು ಆಚರಿಸಿಕೊಂಡು ಬಂದಿರತಕ್ಕಂತಹ ದೇವಾಲಯ ಸಮಿತಿಯ ಸಮಸ್ತ ಪದಾಧಿಕಾರಿಗಳೇ, ಈಗಾಗಲೇ ಮಾತನಾಡಿರ್ತಕ್ಕಂತಹ ಹಿರಿಯ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ಗುರುಸ್ವಾಮಿ ಅವರನ್ನು ಮೊದಲು ಮಾಡಿಕೊಂಡು ಗಂಗಪ್ಪನವರನ್ನು ಮೊದಲು ಮಾಡಿಕೊಂಡು ಇಲ್ಲಿ ಸೇರಿರ್ತಕ್ಕಂತಹ ಸಮಸ್ತ ಆರ್ಥಿಕ ಬಂಧುಗಳೇ, ಶ್ರೀ ವೀರಪ್ಪನವರನ್ನ ಮೊದಲು ಮಾಡಿಕೊಂಡು ಅಧ್ಯಕ್ಷ ಶ್ರೀ ವೀರಪ್ಪನವರನ್ನು ಮೊದಲು ಮಾಡಿಕೊಂಡು ಇಲ್ಲಿ ಸೇರಿರ್ತಕ್ಕಂತಹ ಸಮಸ್ತ ಆರ್ಥಿಕ ಬಂಧುಗಳೇ, ತಾಯಂದಿರೇ ಹಾಗೂ ಹಿರಿಯರೇ, 50ನೇ ವರ್ಷ ಅಂತಂದ್ರೆ ಇದು ಸುವರ್ಣ ಮಹೋತ್ಸವ. ಒಂದು ರೀತಿಯಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಆದರೆ ಹಲವು ವರ್ಷಗಳ ಕಾಲ ನೆರವೇರಿದ್ದು ಇದೀಗ ತಾನೇ ಅಧಿಕೃತವಾಗಿ ನ್ಯಾಯಾಲಯದಿಂದ ಆದೇಶ ಪಡೆದು ಮತ್ತೆ ನೂತನವಾಗಿ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ರಾಮ ನೆಲೆಗೊಳ್ಳತಕ್ಕಂಥ ಈಗ ಇದೆ ನೀಡುವುದಂತಹ ಸುವರ್ಣ ಯುಗ ಅಂತ ನಾವು ಭಾವಿಸಬೇಕಾದಂತಹ ಅಂತಹ ಒಂದು ಕಾರ್ಯದಲ್ಲಿ ಸಾಕಷ್ಟು ತ್ಯಾಗ ಬಲಿದಾನಗಳ ಫಲಪ್ರದವಾಗಿ ಅಯೋಧ್ಯೆಯಲ್ಲಿ ಇವತ್ತು ರಾಮ ನೆಲೆಗೊಂಡಿದ್ದಾನೆ ಅಂತಂದ್ರೆ ಆ ಒಂದು ತ್ಯಾಗ ಬಲಿದಾನವನ್ನ ನೀಡಿದಂತಹ ಎಲ್ಲ ರಾಮ ಭಕ್ತರನ್ನ ಈ ಸಂದರ್ಭದಲ್ಲಿ ಗೌರವದಿಂದ ನಾವು ಅಭಿಮಾನದಿಂದ ಸ್ಮರಿಸಬೇಕಾದಂತಹ ಶ್ರೀರಾಮಚಂದ್ರ ದೈವವೂ ಹೌದು, ರಾಜನೂ ಹೌದು, ಬಂಧುವೂ ಹೌದು. ಬಂಧುಗಳೇ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯೊಂದು ಶ್ರೀರಾಮಚಂದ್ರರು ಹುಟ್ಟಿದ್ರು ಅಂತ ಹೇಳಲಾಗುತ್ತೆ. ಅದೇ ರೀತಿಯಾಗಿ ಅದೇ ದಿನ ನವಮಿಯೊಂದು ನಾವು ಸೀತಾರಾಮ ಕಲ್ಯಾಣೋತ್ಸವವನ್ನು ಆಚರಿಸುತ್ತೇವೆ. ಶ್ರೀರಾಮನ ಹೆಸರಿನಲ್ಲಿ ಅಂದರೆ ಶ್ರೀ ಅಂದರೆ ಶ್ರೀದೇವಿ ಮತ್ತು ಸೀತಾಮಾತೆ ಕೂಡ ಆಗುತ್ತೆ ಅಂತೇಳಿ ಧಾರ್ಮಿಕವಾಗಿ ನಾವು ಸೀತಾರಾಮ ಕಲ್ಯಾಣೋತ್ಸವವನ್ನು ಆಚರಿಸುತ್ತಾ ಬರ್ತಾ ಇದ್ದೀವಿ ಬಂಧುಗಳೇ. ನಮಸ್ಕಾರ. 150 ಕೆಜಿ ಹೆಸರುಬೇಳೆ, 200 ಕೆಜಿ ಬೆಲ್ಲ ಪಾನಕ, 150 ಲೀಟರ್ ಮೊಸರು, ನೀರ್ ಮಜ್ಜಿಗೆ, ಒಂದು 5 ಡ್ರಮ್ಮು
3,000 ಜನಕ್ಕೆ ಮಾಡ್ತಾ ಇದೀವಿ. 3,000 ಜನಕ್ಕೆ ನಾಳೆ ಮಧ್ಯಾಹ್ನ 3,000 ಜನಕ್ಕೆ ಅಡಿಗೆ ಮಾಡ್ತಾ ಇದೀವಿ. ನಾಳೆ ಮಧ್ಯಾಹ್ನ ಊಟ ಕಲ್ಯಾಣೋತ್ಸವವಾಗಿ 3,000 ಅನುದಾನ. ನಾವು ಸತತವಾಗಿ 30 ವರ್ಷ ಮಾಡ್ತಾ ಇದೀವಿ ಇಲ್ಲಿ. ಇದು 22ನೇ ವರ್ಷ ನಾವು ಮಾಡ್ತಾ ಇರೋದು. 22ನೇ ವರ್ಷ 50 ವರ್ಷ 50 ವರ್ಷದ ರಾಮನವಮಿ ನಾವು ಅಡಿಗೆ 20 ವರ್ಷ ಮಾಡ್ತಾ ಇದೀವಿ. 20 ಕಂಟಿನ್ಯೂ ನಾವೇ ಮಾಡ್ತಾ ಇರೋದು. ಇವತ್ತು ಏಪ್ರಿಲ್ 18ನೇ ತಾರೀಕು ನಾನು ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಬಂಧುಗಳೇ, ಇವತ್ತು ಈ ವರ್ಷ 22ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 50ನೇ ವರ್ಷದ ಶ್ರೀರಾಮ ನವಮಿ ಆಚರಣೆ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಸೀತಾರಾಮ ಕಲ್ಯಾಣೋತ್ಸವ ಕೂಡ ಇದೆ. ಮಧ್ಯಾಹ್ನ ಊಟ ಕೂಡ ಇದೆ, ಸಂಜೆ ಮೆರವಣಿಗೆ ಕೂಡ ಇದೆ. ಬಂಧುಗಳೇ, ನೀವು ನೋಡಿರ್ಬೋದು, ಶ್ರೀರಾಮ ನವಮಿಯಂದು ನಾವು ಯಾಕೆ ನವಮಿ ಒಂದೇ ಆಚರಿಸ್ತೀವಿ ಅಂತ ಹೇಳಿದ್ರೆ, ದಶರಥ ಮಹಾರಾಜರಿಗೆ 3 ಜನ ಹೆಂಡತಿಯರು ಇರ್ತಾರೆ. ಕೌಶಲ್ಯ, ಕೈಕೇಯಿ ಮತ್ತು ಸೌಮಿತ್ರ. ಪುತ್ರ ಸಂತಾನವಿರುವುದಿಲ್ಲ. ಪುತ್ರ ಸಂತಾನದಿಂದಾಗಿ ಏನಾಗುತ್ತೆ, ಮಹರ್ಷಿಗಳು ಅವರಿಗೆ ಸಲಹೆ ಮಾಡ್ತಾರೆ. ಅಂದ್ರೆ ಪುತ್ರ ಕಾಮಷ್ಟಿ ಯಾಗವನ್ನು ಮಾಡಬೇಕು ನೀವು, ಆಗ ನಿಮಗೆ ಗಂಡು ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ, ದಶರಥ ಮಹಾರಾಜರು ಪುತ್ರ ಕಾಮಷ್ಟಿ ಯಾಗವನ್ನು ಮಾಡ್ತಾರೆ. ಮಾಡಿದಾಗ ಅಗ್ನಿಕುಂಡ ಯಾಗ ಮುಗಿದ್ಮೇಲೆ ಅಗ್ನಿಕುಂಡದಿಂದ ಅಗ್ನಿದೇವ ಒಂದು ಪಾತ್ರೆಯಲ್ಲಿ ಪಾಯಸವನ್ನು ಇಟ್ಕೊಂಡು ಬಂದ್ಬಿಟ್ಟು ದಶರಥ ಮಹಾರಾಜರಿಗೆ ಕೊಡ್ತಾರೆ. ದಶರಥ ಮಹಾರಾಜರು ಆ ಪಾಯಸವನ್ನು ತನ್ನ 3 ಜನ ಹೆಂಡತಿಯವರಿಗೆ, ಅಂದ್ರೆ ಕೌಶಲ್ಯ, ಕೈಕೇಯಿ ಮತ್ತು ಸೌಮಿತ್ರಿಗೆ ಕೊಡ್ತಾರೆ. ಆಗ ಮೊದಲಿಗೆ ಕೌಶಲ್ಯರು ಶ್ರೀರಾಮ ಸ್ವಾಮಿಯವರಿಗೆ ಜನ್ಮ ಕೊಡ್ತಾರೆ. ತದನಂತರ ಕೈಕೇಯರು ಭರತರಿಗೆ ಕೊಡ್ತಾರೆ. ಸೌಮಿತ್ರಿಯರು ಲಕ್ಷ್ಮಣ ಮತ್ತು ಶತ್ರುಘ್ನವರಿಗೆ ಜನ್ಮವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿಯಂದು ಶ್ರೀರಾಮಚಂದ್ರರು ಹುಡ್ತಾರೆ. ಹಾಗಾಗಿ ಶ್ರೀರಾಮ ನವಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಅದೇ ದಿನ ನಾವು ಸೀತಾರಾಮ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡ್ತೀವಿ. ಈಗ ಇಲ್ಲಿ ನಮ್ಮ ಮತ್ತಿಕೆರೆ HMT ಲೇಔಟ್ ಅಲ್ಲಿರುವಂತಹ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಅದ್ದೂರಿಯಿಂದ ಈ ವರ್ಷ ವಾರ್ಷಿಕೋತ್ಸವ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಕೂಡ ನಾವು ಆಚರಣೆ ಮಾಡ್ತೀವಿ. ಬಂಧುಗಳು, ಬನ್ನಿ ಅದರ ಬಗ್ಗೆ ಏನೇನಿದೆ, ಯಾಗ ಯಜ್ಞಗಳು ಎಲ್ಲ ನಡೀತಾ ಇದೆ, ಊಟ ಇದೆ. ಅದೇ ರೀತಿ ಶ್ರೀರಾಮ ನವಮಿ ಕೂಡ ಆಚರಣೆ ಆಯಿತು. ಈಗ ಸಂಜೆ ಇದು ಒಂದು ಜಾಥಾ ಕೂಡ ಇದೆ, ಅಂದ್ರೆ ಒಂದು ಮೆರವಣಿಗೆ ಕೂಡ ಇದೆ. ಬಂಧುಗಳು, ಎಲ್ಲದರಲ್ಲೂ ಭಾಗಿಯಾಗೋಣ ಬನ್ನಿ. तन्नो विष्णु प्रचोदयात् रामाय नमः भद्राय रामचन्द्राय वेदसे
सीतापति रघुरामचंद्र महाराज की, कोदंडराम स्वामी की। ನಮಸ್ಕಾರ ಸೈಕಲ್ ಅಗರಬತ್ತಿ 24 ಗಂಟೆ ಉರಿಯುತ್ತಂತೆ. ಹೌದು ಸರ್. ಹೇಗೆ ಸರ್ ಇದು? ಇದು ಬಂದು 6 ಫೀಟ್ ಅಗರಬತ್ತಿ. ಇದು ಬಂದು 24 ಗಂಟೆ ಉರಿಯುತ್ತೆ. ಇದು ಬಂದು ವೆರೈಟೀಸ್ ಅಗರಬತ್ತಿ ಇದೆ. 1948 ಇಂದ ನಮ್ಮ ಸೈಕಲ್ ಬಂದ್ ಅಗರಬತ್ತಿ ಆಗಿರೋದು. 1948 ಇಂದ ಇರೋದು. ಈ ರೀತಿ ನಾವು ಅಖಂಡ ಜ್ಯೋತಿ ಅಗರಬತ್ತಿನ ಕೆಲವು 20-30 ವರ್ಷದಿಂದ ಅಗರಬತ್ತಿನ ಪ್ರತಿಯೊಂದು ದೇವಸ್ಥಾನದಲ್ಲಿ ಫಂಕ್ಷನ್ ಅಂಟಿಸ್ತಾ ಇದ್ದೀವಿ. 24 ಗಂಟೆ ಉರಿಯುತ್ತೆ. ಹೌದು ಸರ್, 24 ಗಂಟೆ ಉರಿಯುತ್ತೆ. ಇದೇ ದೇವಸ್ಥಾನದಲ್ಲಿ ನಾವು 8ನೇ ವರ್ಷ ಅಖಂಡ ಜ್ಯೋತಿನ ಮಾಡ್ತಾ ಇದ್ದೀವಿ ಸರ್ ನಾವು. ಹೌದು ಸರ್. ಇದು ರಾಮಲಲ್ಲಾ ಪ್ರೋಗ್ರಾಮ್ ಇತ್ತಲ್ವಾ, ಅಯೋಧ್ಯೆ ರಾಮನಿಗೆ ಆವತ್ತು 111 ಅಡಿ ಅಗರಬತ್ತಿನ 3 ಜಾಗದಲ್ಲಿ ನಾವು 111 ಮೈಸೂರು ಮತ್ತೆ ಮುಂಬೈ ಮತ್ತೆ ಗೋವಾದಲ್ಲಿ. ಹೌದು ಸರ್. ನಿಮ್ಮ ಸೈಕಲ್ ಅಗರಬತ್ತಿ ವತಿಯಿಂದ ಹಚ್ಚಿರೋದು? ಹೌದು ಸರ್. ರಾಮಲಲ್ಲಾ ಪ್ರತಿಷ್ಠಾಪನೆ. ಹೌದು ಸರ್. ಹೌದು ಸರ್. 111 ಅಡಿ ಅಗರಬತ್ತಿ. ಎಷ್ಟು ದಿನ ಉರಿತದು? 45 ದಿನ. 48 ದಿನ ಉರಿತು. ಹೌದು. ಹೌದಾ? ಹೌದು. ರೆಕಾರ್ಡ್ ಇರ್ಬೇಕಲ್ಲ. ಹೌದೌದು. ಥ್ಯಾಂಕ್ ಯು ಸರ್. ಈ ತರ ಒಳ್ಳೊಳ್ಳೆ ಅಗರಬತ್ತಿಗಳು ಬರ್ಲಿ ಅಂತ. ಅಮ್ಮ ನಿಮಿಷ ಮುಂದೆ ಹೋಗ್ಬಿಡ್ತೀನಿ. सीता जनकात्मकाय विद्महे रामप्रियाय धीमहि तन्नः सीता प्रचोदयात्। ನಮಸ್ಕಾರ ಸರ್. ನಮಸ್ಕಾರ ಸರ್. 22ನೇ ವರ್ಷದ ವಾರ್ಷಿಕೋತ್ಸವ, 50ನೇ ವರ್ಷದ ನವಮಿ, ಶ್ರೀರಾಮನವಮಿ ಆಚರಣೆ ನಡೀತಾ ಇದೆ. ದೇವಸ್ಥಾನದ ಬಗ್ಗೆ ತಮ್ಮ 2 ಮಾತುಗಳು. 1974ರಲ್ಲಿ ಇಲ್ಲಿ ಒಂದು ಭಜನೆ ಮನೆ ಅಂತ ಸೀಟ್ ಹಾಕಿ ಭಜನೆ ಮನೆ ಅಂತ ಪ್ರಾರಂಭ ಮಾಡ್ತೀವಿ. ಅಂದಿನಿಂದ ಶ್ರೀರಾಮನವಮಿ, ಆಮೇಲೆ ಈ ಅನ್ನ ಸಂತರ್ಪಣೆ, ಉತ್ಸವ ಹಾಗೂ ಹೋಮಾದಿಗಳನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಆಮೇಲೆ ನಾವು 22 ಈಗ ಪ್ರತಿಷ್ಠಾಪನೆ ಆಗಿ 22 ವರ್ಷ ಆಯಿತು. 22ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹಾಗೂ 50ನೇ ವರ್ಷದ ಶ್ರೀರಾಮನವಮಿ ಮಹೋತ್ಸವವನ್ನು ಸಹಿತ
ಆಚರಣೆ ಮಾಡಿದ್ದಾಯಿತು. ಇಂದು ಕಲ್ಯಾಣೋತ್ಸವ, ರಾಮತಾರಕೋಮ, ಫಸ್ಟು ರಾಮತಾರಕೋಮ, ಸುದರ್ಶನ ಹೋಮ, ಆಮೇಲೆ ಈಗ ಕಲ್ಯಾಣೋತ್ಸವ ಆಗಿ ಅನ್ನ ಸಂತರ್ಪಣೆ ಆಗುತ್ತೆ. ಹಾಗೂ ಇಂದು ಸಂಜೆ 6:30ಕ್ಕೆ ಈ ರಾಜಬೀದಿ ಉತ್ಸವ, ಕೋದಂಡರಾಮ ಸ್ವಾಮಿ ಪಲ್ಲಕ್ಕಿ, ಇದು ರಾಜಬೀದಿ ಉತ್ಸವ ಲೇಔಟಿನ ಪ್ರಮುಖ ಬೀದಿಗಳಲ್ಲಿ ಬರುತ್ತೆ. ಎಲ್ಲ ಈಗ ಸುಮಾರು 50 ವರ್ಷಗಳಿಂದನೂ ಈ ಬಡಾವಣೆಯ ಅನೇಕ ಮಹಾಭಕ್ತಶಯರು, ಸುತ್ತಮುತ್ತಲಿನ ಪ್ರದೇಶದ ಭಕ್ತ ಮಹಾಶಯರು ಅವರ ಒಂದು ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಭಕ್ತಿ ರಸಮವಾಗಿ ನಡ್ಕೊಂಡು ಬರ್ತಾ ಇದೆ. ಸರ್, ಇವಾಗ ಇದು ನೋಡಿ, ಈ ಕಡೆ ಸುತ್ತಮುತ್ತ ಎಲ್ಲೂ ಕೂಡ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಎಲ್ಲೂ ಇಲ್ಲ. ಅಂದ್ರೆ ನಮ್ಮ HMT ಲೇಔಟ್ ಆಗ್ಬೋದು, ಮತ್ತಿಕೆರೆ ಆಗ್ಬೋದು, ಸುಭದ್ರಪಾಳ್ಯ, ನೇತಾಜಿ ಸರ್ಕಲ್ ಸುತ್ತಮುತ್ತ ಎಲ್ಲೂ ಇಲ್ಲ. ಯಶವಂತಪುರ ಸುತ್ತಮುತ್ತ ಹೇಳ್ತಾ ಇದೀನಿ, ಇಲ್ಲೇ ಇರೋದು. ವಿಶೇಷವಾಗಿ ಕೋದಂಡರಾಮ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ನಮ್ಮ HMT ಲೇಔಟ್ ಮತ್ತಿಕೆರೆಲ್ಲೇ ಇರೋದು ಸರ್. ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಬಹಳಷ್ಟು ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಿದ್ದಾರೆ. ಈ ರೀತಿಯಾಗಿ ವಾರ್ಷಿಕೋತ್ಸವ ಮತ್ತು ಶ್ರೀರಾಮನವಮಿ ಎಲ್ಲ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಹಾಗಾಗಿ ಅದ್ರ ಬಗ್ಗೆ ಹೇಳ್ಬೇಕು, ಕೋದಂಡರಾಮ ಸ್ವಾಮಿ ದೇವಸ್ಥಾನನೇ ಮಾಡ್ಬೇಕು ಅನ್ನೋದು ತಮ್ಮ ಕಮಿಟಿಯಿಂದ ಯಾವ ರೀತಿ ಅಭಿಪ್ರಾಯ ಬಂತು? ಅಭಿಪ್ರಾಯ ಕೋದಂಡರಾಮ ದೇವಾಲಯ ಅಂತ ಅಭಿಪ್ರಾಯ ಬಂತು. ಅದರ ಜೊತೆಗೆ ನಾವು ಟ್ರಸ್ಟ್ ಮಾಡಿಸಿದ್ವಿ, ಕೋದಂಡರಾಮ ದೇವಾಲಯ ಟ್ರಸ್ಟ್ ಅಂತ. ಆ ಟ್ರಸ್ಟ್ ನಲ್ಲಿ ಸುಮಾರು 15 ಜನ ಟ್ರಸ್ಟೀಸ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಖಜಾಂಚಿಗಳಿದ್ದಾರೆ. ಈಗ ಟ್ರಸ್ಟ್ ಆದ್ಮೇಲೆ ಈ ತಾವು ಹೇಳಿದಾಗೆ ದಿನೇ ಅಂದರೆ ವರ್ಷ ಭಕ್ತರ ಇದು ಸಮೂಹ ಜಾಸ್ತಿ ಆಗಿ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. 4,000 ಜನಕ್ಕೆ ಅನುದಾನ ಮಾಡ್ತೀವಿ. ಪ್ರತಿ ವರ್ಷನೂ 3,500-4,000 ಜನಕ್ಕೆ ಅನ್ನದಾನ ಮಾಡ್ತಾ ಇದೀವಿ, ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ. ತುಂಬಾ ಅಚ್ಚುಕಟ್ಟಾಗಿ ಟೇಬಲ್ ವ್ಯವಸ್ಥೆ ಮಾಡಿ ಪ್ರತಿಯೊಬ್ರು ಬಂದು ಇಲ್ಲಿ ಇದು ಪ್ರಸಾದ ಸ್ವೀಕರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಈ ರೀತಿಯಾಗಿ ನೀವು ಭಕ್ತಾದಿಗಳು ಕೂಡ ಬಹಳ ಸಹಕರಿಸ್ತಾರಲ್ಲ ಸರ್, ಎಲ್ಲಾ ರೀತಿಯಾಗಿ ನಾನು ಹೇಳ್ತೀನಿ, ಮನು ಧನದಿಂದೆಲ್ಲ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆಲ್ಲ ಇದು ಮಾಡಿ. ಹೌದು, ಈಗ ಈ ಸುತ್ತಮುತ್ತಲಿನ ಜನ HMT ಲೇಔಟ್ ಹಾಗೂ ಬೆಂಗಳೂರಿನ ಅನೇಕ ಕಡೆಯಿಂದ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಅವ್ರು ಬಂದು ಆಶೀರ್ವಾದ ಪಡಿತಾರೆ, ದೇವರ ಆಶೀರ್ವಾದ. ಹಾಗೂ ಇಲ್ಲಿಗೆ ಡೊನೇಷನ್ ಸಹ ಎಲ್ಲಾ ಕಡೆಯಿಂದ ನಮ್ಮ ವೀರಪ್ಪನವರಾಗ್ಲಿ, ನಮ್ಮ ರಗಣ್ಣವರಾಗ್ಲಿ, ನಮ್ಮ ಗಂಗಪ್ಪನವರಾಗ್ಲಿ ಇವರೆಲ್ಲ ಹೋಗಿ ಈ ಅಭಿವೃದ್ಧಿಗೆ ಅವರೇ ಕಾರಣರು. ಮೂಲ ಉದ್ದೇಶ ಏನಂದ್ರೆ ಇಲ್ಲಿ ಶಾಂತಿ, ನೆಮ್ಮದಿ, ಮಳೆ ಬೆಳೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸಕಾಲಕ್ಕೆ ಮಾಡ್ತಾ ಇದ್ದೀವಿ. ಇದರ ಕೋದಂಡರಾಮ ದೇವಾಲಯದ ಟ್ರಸ್ಟ್ ಆಶ್ರಯದಲ್ಲಿ ನಮ್ಮ ವಿನಾಯಕ ಗೆಳೆಯರ ಬಳಗ ಇವರು ಬೀದಿಯಲ್ಲಿ ಗಣೇಶನ್ನಿಟ್ಟು ಈ ಪೂಜೆ ಮಾಡ್ತಾ ಇದ್ರು. ಒಂದು ಸಲ ನಾವು ಹೋಗಿ ಆ ದಿವಸ ಮಳೆ, ಧಾರಾಕಾರವಾದ ಮಳೆ ಬಂತು. ಅವತ್ತು ನಾವು ಅವರುಗಳಿಗೆಲ್ಲ ಒಂದು ಹೇಳಿ, ಇಲ್ಲಿ ರಾಮ ಮಂದಿರ ಇರುವಾಗ ರಾಮ ಮಂದಿರದಲ್ಲೇ ಗಣೇಶೋತ್ಸವ ಮಾಡ್ಕೊಳ್ಳಿ, ನಮ್ಮದು ಅಭ್ಯಂತರ ಏನೂ ಇಲ್ಲ, ದೇವ್ರ ಕೆಲಸ ಚೆನ್ನಾಗಿ ನಡೀಲಿ ಅಂತ ಹೇಳಿದ್ವಿ. ಆ ಗಣೇಶನ ಇದು ಅವರು ಸಹಿತನು ಈ ರಾಮನವಮಿ ಟೈಮಲ್ಲಿ ಅವರೇ ಬಂದು ನಿಂತು ಎಲ್ಲ ಕಾರ್ಯಗಳನ್ನು ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅದ ಸೆಕ್ರೆಟರಿ ಇಲ್ಲಿದ್ದಾರೆ. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ. ನಾವು ವಿನಾಯಕ ಕನ್ನಡ ಗೆಳೆಯರ ಬಳಗದಿಂದ ಇವರ ಆಶ್ರಯದಲ್ಲೇ ನಾವು ವಿನಾಯಕನ ಮಹೋತ್ಸವ ಮಾಡೋದು. 35 ವರ್ಷ ಆಯ್ತು ಗಣೇಶನೋತ್ಸವ. 3 ದಿವಸ ಕಾರ್ಯಕ್ರಮ, ಪ್ರತಿಷ್ಠಾಪನೆ, 2ನೇ ದಿವಸ ಗಣಹೋಮ, ಇದೇ ತರ ಅನುದಾನ ಮಾಡಿಸಿ 3ನೇ ದಿನ ಪಲ್ಲಕ್ಕಿ ಉತ್ಸವ ಇರುತ್ತೆ. ಇಲ್ಲಿ ಎಲ್ಲ ನಮ್ಮ ಸ್ಥಳೀಯರು ಮತ್ತೆ ನಮ್ಮ ಕೋದಂಡರಾಮ ಸಮಿತಿ ಕಮಿಟಿ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಸಹಕಾರದಿಂದ 35ನೇ ವರ್ಷದ ಇದು ಮಾಡಿದ್ವಿ. ಈ 50ನೇ ವರ್ಷಕ್ಕೆ ಶ್ರೀರಾಮ ಮಂದಿರದಲ್ಲಿ ವಿನಾಯಕನ ಒಂದು ಹಿತ್ತಾಳೆ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ವಿ, ಕಂಚಿಂದು. ಅದೊಂದು ವಿಶೇಷ ಅಂತ ಇದು ಮಾಡ್ಬೋದು. ಶ್ರೀರಾಮರ ಆಶ್ರಯದಲ್ಲಿ
ವಿನಾಯಕನಿಗೆ ಒಂದು ನಮ್ಮ ಒಂದು ಪ್ರತಿಷ್ಠಾಪನೆಯ ಒಂದು ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೆರವೇರಿಸ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರುತ್ತೇನೆ ಸರ್. ಅದೇ ರೀತಿಯಾಗಿ ನೋಡಿ, ಭಾರತದ ಹಬ್ಬ ಇದು, ರಾಷ್ಟ್ರದ ಹಬ್ಬ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಇವತ್ತು ಭಾರತದಾದ್ಯಂತ ವಿಶೇಷವಾಗಿ ರಾಮನವಮಿಯನ್ನು ಆಚರಿಸಿದ್ರು. ಕೆಲವು ಕಡೆ ದೇಶದಾದ್ಯಂತ ಸೀತಾರಾಮ ಕಲ್ಯಾಣೋತ್ಸವ ಕೂಡ ಆಚರಿಸಿದ್ದಾರೆ. ತೆಲಂಗಾಣದಲ್ಲಿ ಭದ್ರಾಚಲಂನಲ್ಲಿ ಕೋದಂಡರಾಮ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ಲಕ್ಷಾಂತರ ಜನ ಹೋಗ್ತಾರೆ ಸರ್. ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೀತಾ ಇದೆ. ಇಲ್ಲಿನ ಜನಗಳಿಗೆ ಸಿಗುತ್ತೆ, ಸಾಕಷ್ಟು ಜನಕ್ಕೆ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಇಲ್ಲಿನ ಸುತ್ತಮುತ್ತ ಇರುವಂತಹ ಜನಗಳಿಗೂ ಕೂಡ ಸೀತಾರಾಮ ಕಲ್ಯಾಣೋತ್ಸವ ನೋಡೋದಕ್ಕೂ ಸಿಗುತ್ತೆ. ಮತ್ತೆ ಎಲ್ಲ ದೇವಸ್ಥಾನದ ಎಲ್ಲ ಒಂದು ಏನು ಆಚರಣೆಗಳಾಯ್ತು ಎಲ್ಲದಕ್ಕೂ ಭಾಗಿಯಾಗೋದಕ್ಕೂ ಅನುಕೂಲ ಆಗುತ್ತೆ. ಹೀಗೆ ಮುಂದುವರಿಲಿ ಸರ್. ದೇವಸ್ಥಾನದ ಟ್ರಸ್ಟ್ ವತಿಯಿಂದ, ಗೆಳೆಯರ ಬಳಗದಿಂದ ಎಲ್ಲಾ ರೀತಿಯಾಗಿ ಈ ತರ ಮುಂದುವರಿಲಿ. ನಮ್ಮ ಸುತ್ತಮುತ್ತಲ ಏನಿದೆ HMT ಲೇಔಟ್, ಮತ್ತಿಕೆರೆ, ಯಶವಂತಪುರ ಎಲ್ಲ ಕಡೆಯಿಂದ ಎಲ್ಲ ಜನರಿಗೂ ಒಂದು ದೇವರ ಒಂದು ಆಶೀರ್ವಾದ ಸಿಗಲಿ ಅಂತ ನಾನು ಆಶಿಸ್ತೇನೆ. ಸರಿ. ಅಯೋಧ್ಯದಲ್ಲಿ ಬಾಲರಾಮನ ಪ್ರತಿಷ್ಠಾಪನಾ ಸಮಯದಲ್ಲಿ ಇಲ್ಲಿ ಸಹಿತ ನಾವು ವಿಜೃಂಭಣೆಯಿಂದ ಅವತ್ತು ಶ್ರೀರಾಮಚಂದ್ರನಿಗೂ ಮತ್ತು ಎಲ್ಲರ ಇದು ಅಲಂಕಾರ ಮಾಡಿಸಿ ಸುಮಾರು 10,000 ಜನ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ ರಾತ್ರಿ 11 ಗಂಟೆವರೆಗೂ ಅನೇಕ ಭಕ್ತ ಮಹಾಶಯರು ಬಂದು ಇಲ್ಲಿ ಸ್ವಾಮಿಯ ದರ್ಶನ ಪಡೆದು ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಇದೇ ರೀತಿ ಮುಂದುವರಲಿ ಸರ್. ಭಗವಂತನ ಸೇವೆ ಇದೇ ರೀತಿ ಮುಂದುವರಲಿ ಅಂತ ನಾನು ಆಶಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ವೀರ ಹನುಮಾನ್. ಶ್ರೀರಾಮನವಮಿ ಪ್ರಯುಕ್ತ ಇಂದು ಅನ್ನದಾನ ಸಮರ್ಪಣೆ ಏರ್ಪಡಿಸಲಾಗಿದೆ. ಸುಮಾರು 3,000 ಜನಕ್ಕೆ ಅನ್ನದಾನ ಮಾಡಿ ಏರ್ಪಡಲಾಗಿದೆ. ಪ್ರತಿ ವರ್ಷವೂ ಈ ವರ್ಷದಂತೆಯೂ ಅನ್ನದಾನ ಮಾಡುತ್ತೇವೆ. kg ಪಲಾವು, 100 kg ಅನ್ನ, 50 kg ಬಾತ್, ಬೇಳೆ, ಸಾಂಬಾರು, ರಸಮ್ಮು ಎಲ್ಲಾನು ಮಾಡಿದ್ದೀವಿ. 3,000 ಲಾಡು ಮಾಡಿದ್ದೀವಿ. ಅನ್ನ ಸಂತರ್ಪಣೆ ಶುರುವಾಗುತ್ತೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತಪ್ಪದೆ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಲ್ಯಾಣೋತ್ಸವದ ದರ್ಶನೆಯನ್ನು ಕೊಟ್ಟು ಅವರ ವಿಶೇಷ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಂಧುಗಳೇ,
ಶ್ರೀರಾಮಚಂದ್ರರು ಕರ್ನಾಟಕದ ಪ್ರಮುಖ 12 ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ಅವುಗಳಲ್ಲಿ ಮುಖ್ಯವಾದವು ಅಂತಂದ್ರೆ, ಒಂದನೇದು ಹಂಪಿ, ಎರಡನೇದು ಶಬರಿ ಆಶ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿದೆ. ಅಂದ್ರೆ ಶಬರಿ ತಿಂದಂತ ಎಂಜಲಿನ ಬೋರೆಹಣ್ಣನ್ನು ಕೂಡ ಶ್ರೀರಾಮಚಂದ್ರ ತಿಂತಾರೆ. ಅದೇ ರೀತಿಯಾಗಿ ಮೂರನೇದು ನಾಮಚಿಲುಮೆ ತುಮಕೂರಿನ ದೇವರಾಯನ ದುರ್ಗದಲ್ಲಿದೆ. ನಾಲ್ಕನೇದು ರಾಮನಾಥಪುರ ಹಾಸನದ ಅರಕಲಗೂಡು ಹತ್ರ ಬರುತ್ತೆ. ಐದನೇದು ಧನುಷ್ಕೋಟಿ ಮೇಲುಕೋಟೆಯ ಧನುಷ್ಕೋಟಿ ಪುಷ್ಕರಣಿಯಲ್ಲೂ ಕೂಡ ಭೇಟಿ ನೀಡ್ತಾರೆ. ಅದೇ ರೀತಿ ಆರನೇದಾಗಿ ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಬರುತ್ತೆ. ಇನ್ನೊಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೊಂದು ಅಂತಂದ್ರೆ ಮುಗವದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪನೇ ಬರುತ್ತೆ ಇದು ಕೂಡ. ಅದೇ ರೀತಿ 8ನೇದಾಗಿ ಬ್ರಹ್ಮಗಿರಿ ಬೆಟ್ಟ ಕೊಡಗು ಕೂಡ ಭೇಟಿ ನೀಡ್ತಾರೆ. 9ನೇದಾಗಿ ಚುಂಚನಕಟ್ಟೆ ಮೈಸೂರು ಜಿಲ್ಲೆ KR ತಾಲೂಕಿನಲ್ಲಿ ಬರುತ್ತೆ. ಇಲ್ಲಿ ಕೂಡ ಕೋದಂಡರಾಮಸ್ವಾಮಿ ದೇವಸ್ಥಾನವೂ ಇದೆ, ಇಲ್ಲೂ ಕೂಡ ನಿರ್ಮಿಸಲಾಗಿದೆ. ಅದೇ ರೀತಿ 10ನೇದಾಗಿ ಅವನಿ ಕೋಲಾರ ಮುಳುಬಾಗಿಲು ಹತ್ರ ಬರುತ್ತೆ. ಇಲ್ಲಿ ಲವಕುಶರ ಜನ್ಮಸ್ಥಳ ಅಂತಾನೂ ಹೇಳಲಾಗ್ತಿದೆ. ಅದೇ ರೀತಿ ಸಾಕಷ್ಟು ಕುರುಹುಗಳು ಕೂಡ ಇದೆ, ಅಲ್ಲಿ ದೇವಸ್ಥಾನಗಳು ಕೂಡ ಇದೆ. 11ನೇದಾಗಿ ಮುತ್ತತ್ತಿ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಬರುತ್ತೆ. ಅಲ್ಲಿ ಮುತ್ತುರಾಯಸ್ವಾಮಿ ದೇವಸ್ಥಾನವೂ ಇದೆ, ಪ್ರಸಿದ್ಧಿ ಹೊಂದಿದೆ. ಅದೇ ರೀತಿಯಾಗಿ 12ನೇದು ರಾಮದೇವರ ಬೆಟ್ಟ ಅಂದ್ರೆ ಬೆಂಗಳೂರಿನ ಪಕ್ಕದ ಜಿಲ್ಲೆ ರಾಮನಗರದಲ್ಲಿ ಬರುತ್ತೆ. ಇದೇ ರೀತಿಯಾಗಿ ಶ್ರೀರಾಮಚಂದ್ರರು ಈ 12 ಪ್ರಮುಖ ಸ್ಥಳಗಳಲ್ಲದೆ ಕರ್ನಾಟಕದ ಇನ್ನಿತರ ಸ್ಥಳಗಳಿಗೂ ಪಾದಸ್ಪರ್ಶ ಮಾಡಿದ್ದಾರೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ. ನಮಸ್ಕಾರ.